ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪಿಜ್ಜಾನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಪಿಜ್ಜಾ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಈಗ ನಾನು ಪಿಜ್ಜಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂದರೆ, ನಾನು ಮೈದಾ ತೊಗೊಂಡಿದ್ದೀನಿ ಮತ್ತು ಚೀಸ್ ತೊಗೊಂಡಿದ್ದೀನಿ. ಹಾಗೆ ನಾನು ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ ಮತ್ತು ನಾನು ಪೆರಿ ಪೆರಿ ಮಸಾಲಾನ ತೊಗೊಂಡಿದ್ದೀನಿ. ಪೆರಿ ಪೆರಿ ಮಸಾಲದಲ್ಲಿ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಎರಡೂ ಇರೋದ್ರಿಂದ ನಾನು ಪೆರಿ ಪೆರಿ ಮಸಾಲಾನ ತೊಗೊಂಡಿದ್ದೀನಿ. ಹಾಗೆ ನಾನು ಡ್ರೈ ಈಸ್ಟ್ ತೊಗೊಂಡಿದ್ದೀನಿ ಮತ್ತು ಜೋಳ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ. ಕಂಪ್ಲೀಟ್ ಪನ್ನೀರನ್ನ ನಾನು ತೊಗೊಂಡಿರೋದು. ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ನಾನು ಮತ್ತೆ ಹೇಳ್ದಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಸೊ ಇವಾಗ ಪಿಜ್ಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ವಾರ್ಮ್ ವಾಟರ್ನ ತೊಗೊಂಡಿದ್ದೀನಿ. ಈ ವಾರ್ಮ್ ವಾಟರ್ಗೆ ನಾನು 1/4 ಚಮಚದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಾನು ಎಷ್ಟು ಸಕ್ಕರೆ ತೊಗೊಂಡಿರ್ತೀನೋ ಅಷ್ಟೇ ಉಪ್ಪನ್ನ ನಾನು ಹಾಕ್ತಾ ಇರೋದು. ಅದಾದಮೇಲೆ ನಾನು 1/4 ಚಮಚದಷ್ಟು ಡ್ರೈ ಈಸ್ಟ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡೋಣ. ಸೊ ಈ ಥರ ಕ್ಲೀನಾಗಿ ವೈಟ್ ಆಗಿ ನೀರು ಬರಬೇಕು, ಅಷ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಇದಾದಮೇಲೆ ನಾನಿಲ್ಲಿ 15 ಮಿನಿಟ್ಸ್ ಬಿಟ್ಟು ಓಪನ್ ಮಾಡ್ತೀನಿ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು. ಸೊ ಇವಾಗ ಈಸ್ಟ್ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಈ ಥರ ಆ್ಯಕ್ಟಿವೇಟ್ ಆಗಿರಬೇಕು ಈಸ್ಟ್. ಇದಕ್ಕೆ ನಾನು 1 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಅದಾದ ನಂತರ ಮತ್ತೆ ಇನ್ನೊಂದು ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ಇಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ 2 ಕಪ್ ಮೈದಾದಲ್ಲಿ ನಿಮಗೆ ಒಂದು 3 ಪಿಜ್ಜಾ ಆಗುತ್ತೆ, ಅಥವಾ ನೀವು ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀರಾ ಅಂದರೆ ಒಂದು 5ರಿಂದ 6 ಪಿಜ್ಜಾ ಆಗುತ್ತೆ. ಕಲಸಾದ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಕ್ಲೀನಾಗಿ ನಾದ್ತೀನಿ. ಚೆನ್ನಾಗಿ ನಾದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಮೈದಾ ಹಿಟ್ಟಿಗೆ ಮತ್ತು ಪಾತ್ರೆ ಸೈಡಿಗೆ ಮೆತ್ತಿಬಿಟ್ಟು ಇಡ್ತೀನಿ. ಪಾತ್ರೆ ಸೈಡಿಗೆ ಮೆತ್ತೋದು ಇಂಪಾರ್ಟೆಂಟ್, ಯಾಕಂದರೆ ಮೈದಾ ಹಿಟ್ಟು ಉಬ್ಬಾದ್ಮೇಲೆ ನಾವು ಅದು ತೆಗಿಯೋದಕ್ಕೆ ಕಷ್ಟಪಡಬಾರ್ದು ಅಂತ ಅಂದ್ಬಿಟ್ಟು ಸೈಡಲ್ಲಿ ಎಣ್ಣೆ ಹಾಕ್ಕೊಬೇಕು. ಇದನ್ನು ನಾನು 1 ಅವರಷ್ಟು ನೆನೆಹಾಕಕ್ಕೆ ಬಿಡ್ತೀನಿ. ಸೊ 1 ಅವರ್ ಆದಮೇಲೆ ನಮಗೆ ಮೈದಾ ಹಿಟ್ಟು ಈ ಥರ ಉಬ್ಬಿರುತ್ತೆ. ಸೊ ಮಧ್ಯದಿಂದ ನಾವು ಈ ಥರ ಪಂಚ್ ಮಾಡಿಕೊಂಡು ಮೈದಾ ಹಿಟ್ಟನ್ನು ಕ್ಲೀನಾಗಿ ತಕ್ಕೊಬೇಕಾಗತ್ತೆ. ಸೊ ಇವಾಗ ನಾವು ಚೆನ್ನಾಗಿ ಮೈದಾ ಹಿಟ್ಟನ್ನು ನಾದಬೇಕು. ಪಿಜ್ಜಾ ಚೆನ್ನಾಗಿ ಆಗೋದೇ ನೀವು ಎಷ್ಟು ಚೆನ್ನಾಗಿ ನಾದ್ತೀರಾ ಅನ್ನೋದ್ರ ಮೇಲೇ. ಸೊ ಚೆನ್ನಾಗಿ ನೀವು ನಾದ್ಕೊಬೇಕು. ಸೊ ಇಷ್ಟಾದಮೇಲೆ ನಾನು ಚೆನ್ನಾಗಿ ನಾದಾದಮೇಲೆ ನಾನು ಇದನ್ನು ಕ್ಲೀನಾಗಿ ಒಂದು 3 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೋತೀನಿ. ಸೊ ಮೀಡಿಯಮ್ ಪಿಜ್ಜಾಗೆ ಎಷ್ಟು ಬೇಕು ಅಂತ ಅಂದರೆ ಇಷ್ಟು ದಪ್ಪ ಉಂಡೆ ಆದರೆ ಸಾಕಾಗತ್ತೆ. ಸೊ ಈ ಉಂಡೆನೂ ನಾವು ಕ್ಲೀನಾಗಿ ನಾದ್ಕೊಬೇಕು, ಒಂದೊಂದೇ ಉಂಡೆನೂ ಕೂಡ ನಾವು ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡಬೇಕು. ಸೊ ಇದನ್ನು ಕ್ಲೀನಾಗಿ ನಾದ್ಕೊಳ್ಳೋಣ. ಇದೇ ವೇನಲ್ಲಿ ನೀವು ನಾದಿ ಇಡಬೇಕು ಒಂದೊಂದು ಉಂಡೆನೂ ಕೂಡ.
ಇಷ್ಟನ್ನಾದಮೇಲೆ ನಾನು ಆ 3 ಉಂಡೆಗಳನ್ನ ಮತ್ತೆ ಒಂದು 15 ನಿಮಿಷ ನೆನೆಹಾಕೋಕ್ಕೆ ಬಿಡ್ತೀನಿ. ಇನ್ನೂ ಸ್ವಲ್ಪ ಊದಿರುತ್ತೆ. ನಾನಿಲ್ಲಿ ಪಿಜ್ಜಾಗೆ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಕಂಪ್ಲೀಟ್ ಪನ್ನೀರ್ನ ನಾನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತು ನಾನು 1/4 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡು ಆಮೇಲೆ ನಾನು ಪೆರಿ ಪೆರಿ ಮಸಾಲಾನ ಸ್ವಲ್ಪ ಹಾಕ್ತೀನಿ. ನಾನಿಲ್ಲಿ ಪೆರಿ ಪೆರಿ ಮಸಾಲ ಯೂಸ್ ಮಾಡ್ತಿರೋ ರೀಸನ್ ಬಂದು ಆರಿಗೆನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ಇದರಲ್ಲೇ ಇರೋದ್ರಿಂದ ನಾನು ಇದನ್ನು ಹಾಕ್ಕೊತಾ ಇರೋದು. ಇಷ್ಟನ್ನು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಮತ್ತು ಇದನ್ನು ನಾವು ಶಾಲೋ ಫ್ರೈ ಮಾಡ್ಕೊಬೇಕಾಗತ್ತೆ. ಶಾಲೋ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಒಂದು ತವಾನ ಇಟ್ಬಿಟ್ಟು ತವ ಸ್ವಲ್ಪ ಕಾಯೋವರೆಗೂ ಬಿಡೋಣ. ಮತ್ತು ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕಾಗತ್ತೆ ಕ್ಲೀನಾಗಿ ಶಾಲೋ ಫ್ರೈ ಮಾಡೋದಕ್ಕೆ. ಇವಾಗ ನಾವು ಶಾಲೋ ಫ್ರೈ ಮಾಡೋದಕ್ಕೆ ಏನು ಮಿಕ್ಸ್ ಮಾಡಿರ್ತೀವೋ ಪನ್ನೀರಿಗೆ ಅದನ್ನೆಲ್ಲ ಕ್ಲೀನಾಗಿ ಶಾಲೋ ಫ್ರೈ ಮಾಡೋದಕ್ಕೆ ಎಣ್ಣೆ ಮೇಲೆ ಹಾಕ್ಕೊಳ್ಳೋಣ. ಸೊ ಇವಾಗ ನಾವು ಕ್ಲೀನಾಗಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಒಂದು ಕಡೆನಾದ್ರೂ ಪನ್ನೀರ್ ನೀವು ರೋಸ್ಟ್ ಮಾಡಿರಬೇಕು. ಆವಾಗಲೇ ನಿಮಗೆ ಪನ್ನೀರ್ ಮ್ಯಾರಿನೇಟ್ ಆಗಿರೋದೆಲ್ಲ ಕ್ಲೀನಾಗಿ ಅದರೊಳಗೆ ಇಳ್ಕೊಂಡಿದೆ ಅಂತ. ಈ ಥರ ಒಂದು ಸೈಡ್ ಆದರೂ ರೋಸ್ಟ್ ಆಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ ಪಿಜ್ಜಾನ ವಿತೌಟ್ ಓವನ್ ಕುಕ್ ಮಾಡ್ತಿರೋದ್ರಿಂದ ಒಂದು ಪ್ಯಾನ್ಗೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಈಕ್ವಲಾಗಿ ಸ್ಪ್ರೆಡ್ ಮಾಡಿ. ಈ ಥರ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಈ ಥರನೂ ಇಡ್ಬೋದು, ಅಥವಾ ಯಾವುದಾದ್ರೂ ಟಿಫನ್ ಮುಚ್ಚಳ ಇದ್ದರೆ ಅದನ್ನು ಕೂಡ ಇಡ್ಬೋದು. ಇಷ್ಟನ್ನು ಇಟ್ಟು ನಾನು 15 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. ಪ್ರೀ ಹೀಟ್ ಮಾಡೋದಕ್ಕಿಂತ ಇಲ್ಲಿ ನಾನು ಸೈಡಲ್ಲಿ ಪಿಜ್ಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ ಇದರಲ್ಲಿ ನಾನು ಪಿಜ್ಜಾ ಮಾಡ್ತಾಯಿದ್ದೀನೋ ಆ ಪ್ಲೇಟಿಗೆ ನಾನು ಎಣ್ಣೆ ಸವರ್ಕೊಂಡು ಸ್ವಲ್ಪ ಮೈದಾನ, 1 ಸ್ಪೂನ್ ಮೈದಾನ ನಾನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಸೊ ತಟ್ಟೆನ ಈ ಥರ ಕ್ಲೀನಾಗಿ ಟ್ಯಾಪ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ. ಆವಾಗ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋ ರೀಸನ್ ಏನಂದರೆ ನಾವು ಪಿಜ್ಜಾನ ಲಾಸ್ಟಲ್ಲಿ ಎತ್ತಬೇಕಾದ್ರೆ ಸ್ಮೂತಾಗಿ ಎತ್ಕೊಬೋದು ಅಂತ, ಯಾವುದೇ ಥರ ಕಚ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಪೋರ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿರೋ ಒಂದು ಮೈದಾ ಹಿಟ್ಟನ್ನು ನಾನಿಲ್ಲಿ ಕ್ಲೀನಾಗಿ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡ್ಕೊತೀನಿ. ಮತ್ತು ನಾನು ಸೈಡಲ್ಲಿ ತಿಕ್ ಬೇಸಾಗಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಮಧ್ಯದಲ್ಲೂ ಕೂಡ ತಿಕ್ ಬೇಸಾಗಿ ಬರಬೇಕು. ಮಧ್ಯದಕ್ಕಿಂತ ನಾವು ಸೈಡಲ್ಲಿ ತಿಕ್ ಬೇಸಾಗಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನೀವೆಷ್ಟು ತಿಕ್ ಬೇಸಾಗಿ ಸ್ಪ್ರೆಡ್ ಮಾಡ್ಕೋತೀರೋ ಅಷ್ಟು ನಿಮಗೆ ಪಿಜ್ಜಾ ಮಾಡಾದಮೇಲೆ ತಿಕ್ಕಾಗಿ ಸ್ಪಾಂಜಾಗಿ ಬರುತ್ತೆ. ಈಗ ನಾನು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು. ನಾನಿಲ್ಲಿ ಫೋರ್ಕ್ನ ತಗೊಂಡು ಈ ಥರ ಚುಚ್ತೀನಿ. ಈ ಥರ ಮಾಡೋದ್ರಿಂದ ನಾನು ಯಾವುದೇ ಥರ ಪಿಜ್ಜಾ ಸಾಸ್ ಹಾಕಿದ್ರೆ ಅದಕ್ಕೆ ಇಳ್ಕೊಳ್ಳುತ್ತೆ ಅಂತ. ನಾನಿಲ್ಲಿ ಮೈದಾ ತುಂಬಕ್ಕೂ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೋತೀನಿ. ಇಷ್ಟು ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಮತ್ತು ನಾನು ಮ್ಯಾರಿನೇಟ್ ಮಾಡಿ ಶಾಲೋ ಫ್ರೈ ಮಾಡಿರೋಂಥ ಪನ್ನೀರ್ನ ಈ ಥರ ಪ್ಲೇಸ್ ಮಾಡ್ತೀನಿ. ನೀವು ಪನ್ನೀರೇ ಅಂತ ಅಲ್ಲ,
ಏನು ಬೇಕಾದರೂ ಹಾಕೊಬೋದು, ಈರುಳ್ಳಿ, ಟೊಮೆಟೊ ಏನು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಪನ್ನೀರನ್ನ ಹಾಕಾದ್ಮೇಲೆ ನಾನು ಮಧ್ಯ ಮಧ್ಯ ಚೀಸ್ನ ಸ್ಪ್ರೆಡ್ ಮಾಡ್ಕೋತೀನಿ. ನಾನು ತೊಗೊಂಡಿರೋ ಚೀಸ್ ಬಂದು ಮೊಸರೆಲ್ಲಾ ಚೀಸ್. ಇಷ್ಟು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನು ಜೋಳನ ಹಾಕ್ತೀನಿ ಮಧ್ಯ ಮಧ್ಯ. ಜೋಳನ ಹಾಕಾದ್ಮೇಲೆ ಮತ್ತೆ ಇನ್ನೊಂದು ಸತಿ ಚೀಸ್ನ ಸ್ಪ್ರೆಡ್ ಮಾಡ್ಕೋತೀನಿ. ಇದಾದ ನಂತರ ಲಾಸ್ಟಿಗೆ ನಾನು ಪೆರಿ ಪೆರಿ ಮಸಾಲನ ಹಾಕ್ತೀನಿ. ಈಗ ನಾನು ಪ್ರೀ ಹೀಟ್ ಮಾಡಿರೋ ತವಾ ಮೇಲೆ ನಾನು ಪಿಜ್ಜಾನ ಇಟ್ಬಿಟ್ಟು ಒಂದು 20 ನಿಮಿಷ ಬೇಯಿಸ್ಕೊತೀನಿ. ಅದು ನಾನು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊತಾ ಇರೋದು. ಕರೆಕ್ಟಾಗಿ 20 ನಿಮಿಷ ಆದಮೇಲೆ ನೀವು ತೆಗೆದ್ರೆ ಈ ಥರ ನಿಮಗೆ ಪಿಜ್ಜಾ ಆಗಿರುತ್ತೆ. ನೀವು ನಾನು ಏನೇನು ಸ್ಟೆಪ್ಸ್ನ ಹೇಳಿರ್ತೀನೋ ಅದೇ ಸ್ಟೆಪ್ಸಲ್ಲಿ ಫಾಲೋ ಮಾಡಿದ್ರೆ ವಿತೌಟ್ ಓವನ್ ನೀವು ಪಿಜ್ಜಾನ ಚೆನ್ನಾಗಿ ಕುಕ್ ಮಾಡ್ಕೋಬೋದು ಮನೆಯಲ್ಲೇ. ಸೊ ನಾನಿಲ್ಲಿ ಕ್ಲೀನಾಗಿ ಎತ್ತುತ್ತಾ ಇದ್ದೀನಿ. ಸೊ ಕ್ಲೀನಾಗಿ ಈಸಿಯಾಗಿ ಎತ್ಬೋದು. ನಾವು ಅದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ಮೈದಾನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೋದು. ನೋಡಿ ನಾನು ಇವಾಗ ಕ್ಲೀನಾಗಿ ಆ ಪಿಜ್ಜಾನ ಕಟ್ ಮಾಡಾದಮೇಲೆ ಎಷ್ಟು ಕ್ಲೀನಾಗಿ ಸ್ಪಾಂಜಿಯಾಗಿ ಬಂದಿದೆ. ನಾನು ಹೇಳಿರೋ ಪ್ರತಿಯೊಂದು ಸ್ಟೆಪ್ಪನ್ನು ಕ್ಲೀನಾಗಿ ಫಾಲೋ ಮಾಡಬೇಕು. ಆವಾಗ ನಿಮಗೆ ಈ ಥರ ಚೆನ್ನಾಗಿ ಮನೆಯಲ್ಲೇ ಪಿಜ್ಜಾ ಮಾಡ್ಕೋಬೋದು. ಮತ್ತು ನೀವು ನಾದೋದ್ರಲ್ಲಿ ಕ್ಲೀನಾಗಿ ನಾದಬೇಕು, ಆವಾಗಲೇ ನಿಮಗೆ ಪಿಜ್ಜಾ ಬೇಸ್ ಚೆನ್ನಾಗಿ ಬರೋದು. ಸೊ ಇದಾಗಿತ್ತು ಇವತ್ತಿನ ಪಿಜ್ಜಾ ವಿಡಿಯೋ. ಮುಂದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.